ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ 40 ಸೈಜ್ ಬ್ಲೌಸ್ದು ಸೈಡ್ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡೋದ್ರಲ್ಲಿ 40 ಸೈಜ್ ಏನು, 36 ಸೈಜ್ ಏನು, ಇದರಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ನೀವು ಕೇಳ್ಬೋದು. ಸೊ ಏನು ಡಿಫ್ರೆನ್ಸ್ ಇದೆ ಅಂತ ನಾನು ವೀಡಿಯೋದಲ್ಲಿ ಸೈಡ್ ಫಿಟ್ಟಿಂಗ್ ಮಾರ್ಕ್ ಮಾಡುವಾಗ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಈ ರೀತಿ ಬ್ಯಾಕ್ ಪಾರ್ಟ್ನ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಫೋಲ್ಡಿಂಗ್ ಮಾಡ್ಕೊಂಡಿರೋದನ್ನು ನೀವು ಒಂದು ಕಮೆಂಟಲ್ಲಿ ನನಗೆ ಕೇಳಿದರು, ಸೊಂಟದ ಸುತ್ತಳತೆ ನಾವು ಹೇಗೆ ತಗೊಂಡು ಮಾರ್ಕ್ ಮಾಡ್ಕೋಬೇಕು ಅಂತ. ಸೊ ಅದನ್ನು ಇವಾಗ ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ನಾರ್ಮಲಾಗಿ ಬ್ಲೌಸಲ್ಲೇ ಮಾರ್ಕ್ ಮಾಡ್ಕೋತೀರಾ ಅಂತಂದರೆ ಬ್ಯಾಕ್ ಪಾರ್ಟ್ನ ಮಾತ್ರ ತಗೊಂಡು ಮಾರ್ಕ್ ಮಾಡ್ಕೋಬೋದು. ಇಲ್ಲ ನಾನು ಟೇಪಲ್ಲೇ ಅಳತೆ ಮಾಡ್ಕೊಂಡು ಮಾರ್ಕ್ ಮಾಡ್ಕೋತೀನಿ ಸೊಂಟ ಸುತ್ತಳತೆನ ಅಂತಂದರೆ, ಸೊ ಬೆಟರ್ ಅಂದರೆ ನೀವು ಟೇಪಲ್ಲೇ ಅಳತೆ ಮಾಡ್ಕೊಂಡು ತಗೊಳ್ಳಿ. ಯಾಕಂತಂದರೆ ಅದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಕಾಜಾಪಟ್ಟಿ ಸೈಡು ಬಿಟ್ಟು ಉಳಿದಿದ್ದನ್ನು ಈ ರೀತಿ ತಗೋಬೇಕು. ಕಾಜಾಪಟ್ಟಿನ ತಗೋಬೇಡಿ, ಯಾಕಂತಂದರೆ ಅದು ಬಂದು ನಮಗೆ ಎಕ್ಸ್ಟ್ರಾ ಪೀಸ್ನ ತಗೊಂಡಿರ್ತೀವಿ, ಅದಕ್ಕೋಸ್ಕರ. ಸೊ ಅದು 34 ಇಂಚ್ ಬಂತು. ಇದು ಬಂದು 40 ಸೈಜ್ ಬ್ಲೌಸ್ಗೆ 34, ಸೊಂಟದ ಸುತ್ತಳತೆ ಬಂದು 34 ಇಂಚಿದೆ. ಸೊ 34 ಇಂಚ್ಗೆ 4ನೇ ಭಾಗನ ತಗೋಬೇಕು. ಸೊ 4ನೇ ಭಾಗ ಏನಕ್ಕೆ ಅಂತಂದರೆ ಇಲ್ಲಿ 2 ಭಾಗ ಆಯಿತು, ಫ್ರಂಟಲ್ಲಿ 2 ಭಾಗ ಆಯಿತು, 4 ಭಾಗ ಆಯ್ತಲ್ವ. ಸೊ ಇವಾಗ 4ನೇ ಭಾಗ ತಗೊಂತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ 8ವರೆಗೆ ಒಂದು ಮಾರ್ಕ್ ಮಾಡ್ಕೋತೀನಿ ನೋಡಿ. ಈ ರೀತಿ 8ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವ, 4ನೇ ಭಾಗ ತಗೊಂಡ್ರೆ ನಿಮಗೆ 8.5 ಇಂಚ್ ಬಂತು. ಸೊ 8.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡೆ. ಇದನ್ನು ಇವಾಗ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇದನ್ನು ಇದ್ರ ಮೇಲ್ಗಡೆ ಹೀಗೆ ಇಟ್ಕೊಳ್ಳಿ. ಸೊ ಈಗ ಇಟ್ಕೊಂಡು ಇಲ್ಲೂ ಕೂಡ 8.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇದು ಬಂದು ಕಾಜಾಪಟ್ಟಿ ಸೈಡ್ ಆಗಿರೋದ್ರಿಂದ ಕಾಜಾಪಟ್ಟಿನ ಬಿಟ್ಟು 8ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಇದನ್ನೇ ಎಕ್ಸ್ಟ್ರಾ ಬಟ್ಟೆ ಹಾಕಿದ್ದೀವಿ ಅಲ್ವಾ, ಸೊ ಅದನ್ನು ನಮಗೆ ಅಟ್ಯಾಚ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಅದನ್ನು ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ನಾವು ಹಿಂದ್ಗಡೆ ಮಾರ್ಕ್ ಮಾಡಿರುವಂಥದ್ದು ಹಾಗೆಯೇ ಇಲ್ಲಿ ಮಾರ್ಕ್ ಮಾಡಿರುವಂಥದ್ದು ಎರಡನ್ನೂ ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಸೊ ನೋಡಿ, ಜಾಯಿಂಟ್ ಮಾಡಿಕೊಂಡು ಈ ರೀತಿ ಗುಂಡು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ಸೇಫ್ಟಿ ಪಿನ್ ಇತ್ತು ಅಂದರೆ ಸೇಫ್ಟಿ ಪಿನ್ನೇ ಹಾಕ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಸೇಫ್ಟಿ ಪಿನ್ನು ಇಲ್ಲ, ಗುಂಡು ಪಿನ್ ಇಲ್ಲ ಅಂದರೆ ಒಂದು ಸ್ಟಿಚಿಂಗ್ ಹಾಕ್ಬಿಡಿ ಅಷ್ಟೇ. ಸೊ ಈ ರೀತಿ ಎಳೆದಿಟ್ಕೊಂಡು ಫ್ರಂಟಲ್ಲೂ ಕೂಡ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇವ್ರದ್ದು ಬಂದು ಸ್ಲೀವ್ಸ್ದು ದಪ್ಪ ಇದೆ. ಸೊ ಬಾಡಿ ಮೆಜರ್ಮೆಂಟ್ಗಿಂತ ಸ್ಲೀವ್ಸ್ದು ಮೆಜರ್ಮೆಂಟ್ ಬಂದು ಜಾಸ್ತಿನೇ ದಪ್ಪ ಇದೆ. ಹಾಗಾಗಿ ನೋಡಿ, ಇಲ್ಲಿಗೂ ಕೂಡ ಅಷ್ಟೇ ಎರಡೂ ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು. ಸೊ ನಾನು ಇದನ್ನದು ಕಟಿಂಗ್ ವೀಡಿಯೋನ ಹಾಕೋದಕ್ಕೋಸ್ಕರ ಎಕ್ಸ್ಟ್ರಾನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲೀವ್ಸ್ದು ಮುಂಭಾಗಕ್ಕೆ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ಸ್ದು ಮುಂಭಾಗನ ಇದೇ ರೀತಿ ಟೇಪಲ್ಲಾದರೂ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಅಳತೆ ಬ್ಲೌಸಲ್ಲೂ ಕೂಡ ಇಟ್ಕೊಂಡು ಈ ರೀತಿ ಉಲ್ಟಾ ತಗೊಳ್ಳಿ. ಕಾಜಾಪಟ್ಟಿ ಸೈಡ್ ನೀವು ಮಾರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಕಾಜಾಪಟ್ಟಿ ಸೈಡೇ ತಗೊಳ್ಳಿ. ಉಕ್ಸ್ಪಟ್ಟಿ ಸೈಡು ಮಾರ್ಕ್ ಮಾಡ್ಕೋತಿದ್ದೀರಾ ಅಂದರೆ ಉಕ್ಸ್ಪಟ್ಟಿ ಸೈಡೇ ತಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ತೋಳಿನ ಮುಂಭಾಗಕ್ಕೆ ಫಸ್ಟು ಮಾರ್ಕ್ ಮಾಡ್ಕೋಬೇಕು ನೋಡಿ. ಹೀಗೆ ಇಟ್ಕೊಂಡು ತೋಳಿನ ಮುಂಭಾಗಕ್ಕೆ ಒಂದು ಪಾಯಿಂಟ್ ಅಷ್ಟು ಮುಂದೆ ಹೋದ್ರೂ ಪರವಾಗಿಲ್ಲ, ಒಂದು ಪಾಯಿಂಟ್ ಅಷ್ಟು ಟೈಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ತೋಳಿನ ಮುಂಭಾಗ ಏನಾದರೂ ನಿಮಗೆ ಟೈಟ್ ಆಯಿತು ಅಂತಂದರೆ ನಿಮಗೆ ಭುಜ ಜಾರೋ ಅಂಥ ಸಮಸ್ಯೆ ಖಂಡಿತವಾಗ್ಲೂ ಕೂಡ ಬರುತ್ತೆ. ಸೊ ಹಂಗಾಗಿ ಏನು ಮಾಡಿ, ಯಾವುದೇ ಕಾರಣಕ್ಕೂ ಟೈಟ್ ಮಾಡಬೇಡಿ. ಒಂದು ಪಾಯಿಂಟ್ ಲೂಸ್ ಮಾಡಿದ್ರು ಕೂಡ ಒಂದು ಪಾಯಿಂಟ್ ಟೈಟ್ ಮಾಡೋದಕ್ಕೆ ಹೋಗಬೇಡಿ. ಇದಾದಮೇಲೆ ಮಧ್ಯದಲ್ಲೂ ಕೂಡ ತಗೋಬೇಕು. ತೋಳಿನ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ತಗೋಬೇಕು. ತೋಳಿನ ಮಧ್ಯದಲ್ಲಿ ತಗೊಳ್ಳಿಲ್ಲ ಅಂತಂದರೆ ನಿಮಗೆ ಮಧ್ಯದಲ್ಲಿ ಲೂಸ್ ಆಗುತ್ತೆ, ಇಲ್ಲ ಅಂತಂದರೆ ಟೈಟ್ ಆಗುತ್ತೆ, ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದ್ಸಲ ಈ ರೀತಿ ತಗೊಂಡ್ಬಿಟ್ರೆ ಅಳತೆನ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಇದಾದಮೇಲೆ ಭುಜದಿಂದ ನಾವು ಮೊದಲನೇ ಹೊಲಿಗೆನ ಹಾಕಿರ್ತೀವಿ ನೋಡಿ, ಅಲ್ಲಿವರೆಗೂ ಕೂಡ ತಗೋತಾ ಇದ್ದೀನಿ. ಇಲ್ಲಿ ಈ ರೀತಿ ಭುಜದಿಂದ ಇಟ್ಕೋಬೇಕು. ಭುಜದಿಂದ ಹಾರ್ಮೋಲ್ವರೆಗೂ ಕೂಡ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡೇ ಹಾಕೊಳ್ಳಿ ನೋಡಿ. ಹೀಗೆ ಈಗ ಹಾಕೊಂಡ್ರಿ ಅಲ್ವಾ, ಇದಿಷ್ಟು ಹಾಕೊಂಡಾದ್ಮೇಲೆ ಇದು ಸರಿ ಇದೆಯಾ ಇಲ್ವಾ ಅಂತ ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೋಬೇಕು. ಇದೇನಾದರೂ ಕರೆಕ್ಟ್ ಬಂತು ಅಂದರೆ ನಿಮಗೆ ಕರೆಕ್ಟ್ ಇದೆ. ಸರಿ ಇಲ್ಲ ಅಂತಂದರೆ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ಇಲ್ಲಾಂತಂದರೆ ಈ ವಿಡಿಯೋ ಕೊನೆಯಲ್ಲಿ ಅದನ್ನು ನಾನು ಕೊಡ್ತೀನಿ ನೋಡಿ. ಹೀಗೆ ಕರೆಕ್ಟಾಗಿದೆ. ಎರಡನ್ನೂ ಕೂಡ ಎಳೆದಿಟ್ಕೋಬೇಕು. ಫ್ರಂಟು ಮತ್ತು ಬ್ಯಾಕು ಒಂದನ್ನು ಮಾತ್ರ ಎಳೆದಿಟ್ಕೊಳ್ಳೋದಕ್ಕೆ ಹೋಗಬೇಡಿ, ಎರಡನ್ನೂ ಕೂಡ ಈ ರೀತಿ ಎಳೆದಿಟ್ಕೊಂಡು ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ಇದಾದಮೇಲೆ ನಾವು ಇದನ್ನು ಯಾವಾಗಲೂ ಕೂಡ ಕೆಲವು ಜನ ಅಳತೆನ ತಗೊಳ್ಳೋದಿಲ್ಲ, ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಸೊ ನೀವು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಕೂಡ ಅಳತೆನ ತಗೋಬೇಕಾಗುತ್ತೆ. ಏನಕ್ಕೆ ಅಂತಂದರೆ
ನೀವೇನಾದರೂ ಈ ರೀತಿ ಸ್ಟ್ರೈಟ್ ಅಳತೆನ ಹಾಕ್ಬಿಡ್ತೀರಿ ಅಂದ್ಕೊಳ್ಳಿ, ಒಬ್ಬೊಬ್ರಿಗೆ ಏನಾಗುತ್ತೆ ಮಿಡಲ್ ಚೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ, ಈ ರೀತಿ ಬಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ ಅಲ್ವಾ. ಅವಾಗೇನಾಗುತ್ತೆ ನೀವೇನಾದರೂ ಆ ರೀತಿ ಸ್ಟ್ರೈಟ್ ಹೊಲ್ಗೆನ ಹಾಕ್ಬಿಡ್ತು ಅಂತಂದರೆ ಅಲ್ಲಿ ನಿಮಗೆ ಹಾಕ್ಕೊಂಡಾಗ ಚೆಸ್ಟ್ ಹತ್ರ ಟೈಟ್ ಆಗಿರುತ್ತೆ ಮಧ್ಯದಲ್ಲಿ. ಸೊ ಹಾಗಾಗಿ ಏನು ಮಾಡಿ ಇದನ್ನು ಕೂಡ ಅಳತೆ ತಗೋಬೇಕು. ಸೊ ನೋಡಿ ಅಳತೆ ಬ್ಲೌಸನ್ನು ಕೂಡ ಈ ರೀತಿ ಟೈಟಾಗಿ ಇಟ್ಕೊಳ್ಳಿ. ಮಧ್ಯದಲ್ಲಿ ನಾವು ಇಲ್ಲಿ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಈ ರೀತಿ 4th ಡಾಟ್ನ ಹಿಡ್ದಿರ್ತೀವಿ ಅಲ್ವಾ, ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇಟ್ಕೊಂಡು. ಸೊ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಎರಡೂ ಸೈಡ್ ಕೂಡ. ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವಾ. ಇವಾಗ ಇದನ್ನು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಬಿಡಿ. ಅವಾಗೇನಾಗುತ್ತೆ ನಿಮಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಫಸ್ಟು ಜಾಯಿಂಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಪಾಯಿಂಟಿಂದ ಸೊ ಈ ಪಾಯಿಂಟ್ಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಚೇಂಜಸ್ ಮಾಡಬೇಕು, ಏನು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ಕಂಕ್ಳ ಹತ್ರ ಬಂದಾಗ ಒಂದು ಸ್ವಲ್ಪ 1-2 ಪಾಯಿಂಟಷ್ಟು ಒಂದು ಸ್ವಲ್ಪ ಈ ರೀತಿ ಕ್ರಾಸಾಗಿ ಬನ್ನಿ. ಕ್ರಾಸಾಗಿ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಹಾರ್ಮೋಲ್ ಹತ್ರ ಅದು ಇಲ್ಲಿ ನಿಮಗೆ ಕಂಕ್ಳ ಹತ್ರ ಸ್ವಲ್ಪ ಲೂಸ್ ಆಗಿರುತ್ತೆ ಅಲ್ವಾ, ಸ್ಲೀವ್ಸ್ ಹತ್ರ. ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅಲ್ಲಿ ನಿಮ್ಗೆ ಏನಾದರೂ ಈ ರೀತಿ ಸ್ವಲ್ಪ ಕ್ರಾಸಾಗಿ ಬಂತು ಅಂತಂದರೆ ನಿಮಗೆ ಅಲ್ಲಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ, ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಈ ರೀತಿ ನೀವು ಸೈಡ್ ಫಿಟ್ಟಿಂಗ್ ಮಾಡ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿರುವಂಥ ಸೈಡ್ ಫಿಟ್ಟಿಂಗು ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಇಲ್ಲೇನಾಗುತ್ತೆ ಒಬ್ಬೊಬ್ಬರಿಗೆ ಈ ರೀತಿ ಬಂದು ಇಲ್ಲಿ ಕ್ರಾಸಾಗಿ ಬರುತ್ತೆ. ಸೊ ಅದು ಏನಕ್ಕೆ ಆ ರೀತಿ ಕ್ರಾಸ್ ಆಗುತ್ತೆ ಅಂತಂದರೆ ನೀವು ಹಾರ್ಮೋಲ್ನ ಕಟ್ ಮಾಡುವಾಗ ಜಾಸ್ತಿ ಕಟ್ ಮಾಡಿಬಿಟ್ರೆ, ಇವಾಗ ಕಂಕ್ಳು ಒಂದು 5.5 ಇಂಚ್ ಇರುತ್ತೆ ಅಲ್ವಾ, ನೀವೇನಾದರೂ 5.75-6 ಇಂಚ್ ಕಟ್ ಮಾಡ್ತು ಅಂತಂದರೆ ಏನಾಗುತ್ತೆ ಇಲ್ಲಿ ಚೆಸ್ಟ್ ಹತ್ರ ಕೂಡ ಟೈಟ್ ಆಗುತ್ತೆ, ಹಾಗೆಯೇ ಈ ಆರ್ಮೋಲ್ ಕೂಡ ಜಾಸ್ತಿ ಆಗುತ್ತೆ. ನೀವೇನಾದರೂ ಕಡಿಮೆ ಕಟ್ ಮಾಡಿಬಿಟ್ರಿ ಅಂತಂದರೆ ಅದೇನಾಗುತ್ತೆ ಇಲ್ಲಿಗೆ ಬಂದುಬಿಡುತ್ತೆ. ಸೊ ಇಲ್ಲಿಗೆ ಬಂದಾಗ ಏನಾಗುತ್ತೆ ಈ ಮಾರ್ಕ್ ಬಂದು ಇಲ್ಲಿ ಬರುತ್ತೆ, ಹೀಗೆ ಬರುತ್ತೆ, ಈಗ ಬಂದು ಈಗ ಬರುತ್ತೆ ಅಲ್ವಾ. ಆ ರೀತಿ ಏನಾದರೂ ಬಂತು ಅಂತಂದರೆ ಏನಾಗುತ್ತೆ ನಿಮಗೆ ವೇರ್ ಮಾಡಿದಾಗ ಕಂಕ್ಳ ಹತ್ರ ಟೈಟ್ ಆಗಿಬಿಡುತ್ತೆ. ಸೊ ಎಷ್ಟು ಟೈಟ್ ಆಗುತ್ತೆ ಅಂತಂದರೆ ನಿಮಗೆ ಸ್ಲೀವ್ಸು ಮೇಲ್ಗಡೆ ಬರೋದಿಲ್ಲ. ಆ ರೀತಿ ಏನಾದರೂ ಕಂಕ್ಳ ಹತ್ರ ಟೈಟ್ ಆಯಿತು, ಸ್ಲೀವ್ಸ್ ಮೇಲ್ಗಡೆ ಬರಲಿಲ್ಲ ಅಂತಂದರೆ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಿಮಗೆ ಭುಜ ಜಾರುತ್ತೆ. ಅದಕ್ಕೇನು ಮಾಡಬೇಕು ಅಂತಂದರೆ ನಾವು ಫಸ್ಟು ಒಂದು ಅಳತೆಗೆ ನೀವು ಯಾವುದೇ ಒಂದು ಅಳತೆ ಬ್ಲೌಸ್ನು ಕೊಟ್ಟರು ಅಷ್ಟೇ 32 ಸೈಜ್ಗೆ 5 ಇಂಚನ್ನ ಫಸ್ಟು ಮಾರ್ಕ್ ಮಾಡ್ಕೊಂಡು ಬಿಡಿ. ಸೊ ನನಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಸಪ್ರೇಟ್ ವೀಡಿಯೋನ ಮಾಡ್ತೀನಿ. ಫಸ್ಟು 5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಕೊಟ್ಕೊಳ್ಳಿ. ರೌಂಡ್ ಶೇಪ್ನ ಕೊಟ್ಕೊಂಡು ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆದಮೇಲೆ ಏನಾದ್ರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆಯೇ 38, 40, 42 ಬ್ಲೌಸ್ಗೆಲ್ಲ 5.5 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. 5.5 ಇಂಚ್ ಮಾರ್ಕ್ ಮಾಡಿಕೊಂಡು ಫಸ್ಟ್ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಕಂಪಲ್ಸರಿ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ 5.5, 5.75, ನಾರ್ಮಲಾಗಿ ಸ್ವಲ್ಪ ಸಣ್ಣ ಇದ್ದಾರೆ ಅಂತಂದರೆ 5.25 ಇಂಚು ಅಷ್ಟೇ ಬರುತ್ತೆ. ನಾನೇನೇನು ಸುಮಾರು ವೀಡಿಯೋಗಳಲ್ಲಿ 6 ಇಂಚೆಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, 6.25 ಇಂಚು ಕೂಡ ಮಾಡಿದ್ದೀನಿ. ಅದು ನಿಮಗೆ ಏನಾಗುತ್ತೆ ಒಬ್ಬೊಬ್ಬರಿಗೆ ಕೈ ಮುಂಭಾಗದಲ್ಲಿ ಸಣ್ಣ ಇರುತ್ತೆ, ಚೆಸ್ಟ್ ಕೂಡ ಚಿಕ್ಕದಿರುತ್ತೆ, ಬಟ್ ಏನಾಗುತ್ತೆ ತೋಳು ಮತ್ತು ಕಂಕ್ಳ ಹತ್ರ ದಪ್ಪ ಇರುತ್ತೆ. ಆ ಥರದವ್ರಿಗೆ ಅದು ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ಈ ರೀತಿ ಏನಾದರೂ ಇತ್ತು ಅಂತಂದರೆ ನೀವು ಈಗ ಇದನ್ನು ಸರಿ ಮಾಡ್ಕೋಬೋದು. ಇದೇನಾದರೂ ಫಿಟ್ಟಿಂಗ್ ಕರೆಕ್ಟ್ ಬಂತು ಅಂತಂದರೆ ಬ್ಲೌಸ್ ಪೂರ್ತಿಯಾಗಿ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೋಬೋದು ಅಂತ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.